ನಮಸ್ತೆ, ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಜಗತ್ತಿನ ಅತಿ ಎತ್ತರವಾದಂತಹ 108 ಅಡಿ ಇರುವಂತಹ ವಿಶ್ವರೂಪ ಕೋದಂಡರಾಮಸ್ವಾಮಿಯ ದೇವಸ್ಥಾನವನ್ನು ತೋರಿಸೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಈಗ ದೇವಸ್ಥಾನಕ್ಕೆ ಬಂದ್ವಿ. ಇದು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಈ ವಿಗ್ರಹವನ್ನು ಇತ್ತೀಚೆಗಷ್ಟೇ ಲೋಕಾರ್ಪಣೆ ಮಾಡಲಾಗಿದೆ. ಈ ರಾಮನ ದೇವಸ್ಥಾನ 70 ವರ್ಷ ಹಳೆಯದಾದ ದೇವಸ್ಥಾನ. ಇಲ್ಲಿ ಕೋದಂಡರಾಮಸ್ವಾಮಿ ಜೊತೆಗೆ ಅನೇಕ ಚಿಕ್ಕ ಚಿಕ್ಕ ವಿಗ್ರಹಗಳುಳ್ಳ ಅನೇಕ ದೇವರುಗಳು ಇಲ್ಲಿ ಇದ್ದಾವೆ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಗಣೇಶ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನಗಳಿದೆ. ಈಗ ಒಳಗಡೆ ಹೋಗೋಣ. 70 ವರ್ಷ ಹಳೆಯದಾದಂತಹ ಕೋದಂಡರಾಮಸ್ವಾಮಿಯನ್ನು ನೋಡೋಣ. गोपालनामदेशं मंजुळानुमहं वर्णानामदेशं सह कुटुम्बवर्गस्य यजमानस्य लोकेशनामदेशं सुधानामहं हरीशनामदेशं ईशानामदेशं सह कुटुम्बवर्गस्य यजमानस्य अर्चने टोकन ತಗೊಂಡಿದ್ರಾ ಯಾರಾದರೂ? अर्चने जय श्री राम, जय श्री राम। ಇದಕ್ಕೊಂದು ಪುರಾತನ ಕಾಲ ದೇವಸ್ಥಾನ. ಇದಕ್ಕೆ 95 ಇಯರ್ಸ್ ಮೇಲೆ ಆಗಿದೆ. 85 to 90 ಇಯರ್ಸ್ ಆಗಿದೆ. ನಮ್ಗೆ ಗೊತ್ತಿದ್ದು ಇನ್ನು ದೊಡ್ಡವರು ಇನ್ನೂ ಜಾಸ್ತಿ ಆಗಿದ್ದು. ಇಲ್ಲಿ ಬಂದ್ಬಿಟ್ಟು 500 ಇಯರ್ಸ್ ಓಲ್ಡ್ ಆಂಜನೇಯ ಟೆಂಪಲ್. ಮುಂದ್ಗಡೆ 500 ಇಯರ್ಸ್ ಓಲ್ಡ್ ಆಂಜನೇಯ ಟೆಂಪಲ್. ಮತ್ತು ಇದು ಬಂದ್ಬಿಟ್ಟು ಇವಾಗ ವಿಶ್ವರೂಪ ಮಹಾವಿಶ್ವರೂಪ 108 ಅಡಿ ಯೂನಿವರ್ಸಲ್ ಸಿಂಗಲ್ ಸ್ಟೋನ್ ಇದೇ ಕಲ್ಲಿಂದ ಮಾಡಿರೋದು. ಅದು ಇವಾಗ ಓಪನ್ ಆಗಿದೆ. ಮಹಾವಿಷ್ಣು ಅವತಾರ. ಅದು ಬಂದು 2010 ಸ್ಟಾರ್ಟ್ ಮಾಡಿದ್ದು. 2010 to 2025 14 ಇಯರ್ಸ್ ಆಗಿದೆ. 2018 ದೇವರು ಜರ್ನಿ ಮಾಡ್ಕೊಂಡು ಬಂತು ತಮಿಳುನಾಡು ವಂದವಾಸಿಯಿಂದ. ಅಲ್ಲಿಂದ ಸಿಂಗಲ್ ಸ್ಟೋನ್ ಕಾರ್ಯದಲ್ಲಿ ನೋಡಿ ಮಾಡಿ ಅವರು ಅಂದ್ರೆ ಜಯಂತಮ್ಮ ಅವರು ನೋಡಿ ಅದಕ್ಕೆಲ್ಲ ಏನಿದೆ ಪ್ರೊಡ್ಯೂಸರ್ ಮಾಡಿ ಅದು ಇಟ್ಸ್ ಲೈಕ್ ಗೌರ್ಮೆಂಟ್ ಲ್ಯಾಂಡ್. ಅದಕ್ಕೆ ಏನಿದೆ ಪೇ ಮಾಡಿ ಸಿಂಗಲ್ ಬ್ಲೂ ಸ್ಟೋನ್ ಅಲ್ಲಿಂದ ಎತ್ಕೊಂಡು ಬಂದು ಇಲ್ಲೇ ಕೆತ್ತನೆ ಎಲ್ಲ ಮಾಡಿ ಈಜಿಪ್ಟ ರಾಮ ಟೆಂಪಲ್ ಬೆಂಗಳೂರಲ್ಲಿ ಕಲ್ಪನೆ ಮಾಡಿ ಇಲ್ಲೇ 7 ಇಯರ್ಸ್ ಆಯ್ತು. 7 ಇಯರ್ಸ್ ಆದ್ಮೇಲೆ ದೇವಸ್ಥಾನ ಓಪನ್ ಆಗಿ ವಿಶೇಷ ಅಂದ್ರೆ 7 ಇಯರ್ಸ್ ಆಗಿ ಓಪನ್ ಆಗಿ ಕುಂಭಾಭಿಷೇಕ ಆಗಿದೆ. ಅಂಡ್ ಮಂಡಲ ಪೂಜೆ ನೆಕ್ಸ್ಟ್ ಮಂತ್ 7 ವರ್ಷಕ್ಕೆ ಕಂಪ್ಲೀಟ್ ಆಗಿದೆ. 7 ಇಯರ್ಸ್ ಗೆ ಕೆತ್ತನೆ ಮಾಡಿ ಕಂಪ್ಲೀಟ್ ಆಗಿದೆ. ಟೋಟಲ್ 14 ಇಯರ್ಸ್. ಆದ್ರೂ 108 ಫೀಟ್ ಅಮೇಜಿಂಗ್. ಎಸ್ 108 ಫೀಟ್ ಸಿಂಗಲ್ ಸ್ಟೋನ್ ಯೂನಿವರ್ಸಲ್ ಗಾಡ್. ಸರ್ ನಿಮ್ಮ ಹೆಸರು? ವಿನೋದ್ ಕುಮಾರ್ ಅಂತ. ನೀವು ಇಲ್ಲಿ ನಾವೆಲ್ಲ ಒಂದು ಸೇವಕರಾಗಿದ್ದೀವಿ ಅಂಡ್ ಟ್ರಸ್ಟಿಯಲ್ಲಿದ್ದೀವಿ.
ಡಾಕ್ಟರ್ ಸದಾನಂದ ಸರ್ ಅಂದ್ಬಿಟ್ಟು ಅವರೇ ಮೇನ್ ಇದಕ್ಕೆ ಅವ್ರಿಗೊಂದು ಮಾಡಬೇಕು ಅಂತ ಒಂದಿತ್ತು. ಅವ್ರ ಗ್ರೂಪ್ದಲ್ಲಿ ಎಲ್ಲಾ ಜನಗಳಿಗೂ ಒಳ್ಳೇದಾಗ್ಬೇಕಂತ ಅವರು ಇದೊಂದು ವಿಶ್ವರೂಪ ಎಲ್ಲೂ ಇಲ್ಲ, ಇದು ವಿಶ್ವರೂಪ ಮಾಡ್ತಾರ. ಅಲ್ಲಿ ನೋಡಿದ್ರಲ್ಲ ಸೂರ್ಯ, ಚಂದ್ರ, ಸಮುದ್ರ ಪ್ರತಿಯೊಂದು ಒಂದೊಂದು ಹೆಸರು, 11 ತಲೆ, ಹೌದು, 16 ಕೈ ಎಲ್ಲ ಸೇರಿ ಮಾಡಿದ್ದಾರೆ. ನೋಡೋದಕ್ಕೆ ಅಷ್ಟು ಖುಷಿ ಆಗತ್ತೆ. ಅದೇ ಅದಕ್ಕೆ ಎಲ್ಲರಿಗೂ ಚೆನ್ನಾಗಿ ಆಶೀರ್ವಾದ ಆಗಲಿ ಅಂದ್ಬಿಟ್ಟು ಇದು ವಿಶ್ವರೂಪ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ನಾವು ಮಾರ್ಚ್ 21ನೇ ತಾರೀಕು ರಥಯಾತ್ರೆ ಮಾಡಿದ್ವಿ. ದೇವ್ರನ್ನ ತಗೊಂಡು ರಥಯಾತ್ರೆ ಮಾಡಿಕೊಂಡು ಅಲ್ಲಿಂದ May 24 ರಥಯಾತ್ರೆ ಮಾಡಿದ್ವಿ. ರಥಯಾತ್ರೆ ಮಾಡಿದ್ಮೇಲೆ ನೆಕ್ಸ್ಟ್ ಭೂಮಿಷೇಕ ಅದಕ್ಕೆ ಸ್ಟಾಪ್ ಮಾಡಿದ್ವಿ. ರಥಯಾತ್ರೆಗೆ ಊರೂರು ಹೋಗಿ ರಥಯಾತ್ರೆ ಮಾಡಿದ್ವಿ. ಆ ಗಾಡಿ ಇದು ನಮ್ಮ ಸ್ಟೋನ್ ತಗೊಂಡ್ ಬರಕ್ಕೆ ಆ ಗಾಡಿ ಬಂದ್ಬಿಟ್ಟು 220 ವೀಲ್. ಅದು ವಿಗ್ರಹ ತಗೊಂಡ್ ಬರೋದಕ್ಕೆ 220 ವೀಲ್ ಗಾಡಿಯನ್ನ ಬಳಸಿದ್ರಿ. ತಗೊಂಡ್ ಬರಕ್ಕೆ ಎಷ್ಟು ಅವರ್ ಆಯ್ತು ಸರ್? ಮೇಡಮ್, ತಮಿಳುನಾಡಿನ ಒಂದು ವರ್ಷ ತಿರುವಣ್ಣಾಮಲೆಯಿಂದ ಜಸ್ಟ್ ಕಿಲೋಮೀಟರ್ಸ್ 150, 160 ಅಷ್ಟೇ. 7 months ಆಯ್ತು ಮಂದಿ ಸೇರಕ್ಕೆ. ಶುರು ಮಾಡಿ ಅಲ್ಲಿಂದ ಇಲ್ಲಿ ತಗೊಂಡ್ ಬರಕ್ಕೆ 7 months. 6 to 7 ಕಿಲೋಮೀಟರ್ ಅಷ್ಟೇ ಬರ್ತಾ ಇದೆ. ಓಕೆ, ಒಂದ್ ದಿನಕ್ಕೆ 6 to 7 ಕಿಲೋಮೀಟರ್ ಅಷ್ಟೇ. ಇನ್ನೊಂದೇನಂದ್ರೆ ವಿಶೇಷ ಇಲ್ಲಿ ಈ ಪುರಾತನ ಕಾಲ ದೇವಸ್ಥಾನ ವಿಶೇಷ ಏನಂದ್ರೆ ಶ್ರೀರಾಮನವಮಿಗೆ ತುಂಬಾ ವಿಶೇಷ ಇದೆ. ಹಸಿ ಕರಗ ಇದೆ, ಹೂ ಕರಗ ಇದೆ, ಪಲ್ಲಕ್ಕಿ, ಈಜುಪುರ. ಎಷ್ಟು ದಿನ ಮಾಡ್ತೀರಾ ಸರ್? 3 ದಿನ ಇರ್ತದೆ. ಅಲ್ಲ, ತಿರುಪತಿಲಿ ಮಾಡ್ತಾರಲ್ಲ ಆತರ ಸ್ಟಾರ್ಟ್ ಆಗುತ್ತೆ. ಒಂದು 9 days. ಆಮೇಲೆ ಹಸಿ ಕರಗ, ಹೂ ಕರಗ, ಪಲ್ಲಕ್ಕಿ ಅಂದ್ರೆ ಈಜುಪುರ, ಶ್ರೀನಿವಾಲ್, ನಡುಗಟ್ಟೆ ಗ್ರಾಮಸ್ಥರಿಂದ 48 ಪಲ್ಲಕ್ಕಿ, ಡಿಫ್ರೆಂಟ್ ಹೂವಿನ ಪಲ್ಲಕ್ಕಿ. 3 ದಿನ ನೀವು ಶ್ರೀರಾಮನವಮಿ ಮಾಡ್ತೀರಾ? ಕರಗನೂ ಇಲ್ಲೇ ಮಾಡ್ತೀರಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ನನಗೆ ಇಷ್ಟೊತ್ತು ಮಾತಾಡಿದಕ್ಕೆ ನನ್ನ ಜೊತೆ. ನಾವೀಗ ವಿಶ್ವರೂಪನ ನೋಡಿ ಅದರ ಪಾದನ ಮುಟ್ಟಿ ನಮಸ್ಕಾರ ಮಾಡೋದಕ್ಕೆ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಹತ್ತಿ ಮೇಲಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ 100 rupees ಕೊಟ್ಟು ಟಿಕೆಟನ್ನು ತಗೋಬೇಕು. ಟಿಕೆಟನ್ನು ತಗೊಳ್ಳೋದು ಯಾಕೆ ಅಂದರೆ, ಇನ್ನೂ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡೋದಕ್ಕೆ ತುಂಬ ಹಣ ಬೇಕಾಗಿರೋದ್ರಿಂದ ಪ್ರತಿಯೊಬ್ಬರಿಂದ 100 ರೂಪಾಯಿನ ತಗೊಂಡ್ರೆ ಅವರಿಗೂ ಸಹ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಇನ್ನೂ ತುಂಬ ಕೆಲಸಗಳು ಬಾಕಿ ಇರೋದ್ರಿಂದ ಅದನ್ನೆಲ್ಲ ಮಾಡೋದಕ್ಕೆ ಅವರಿಗೂ ಸ್ವಲ್ಪ ಸಹಾಯ ಆದಾಗೆ ಆಗತ್ತೆ. ಅದಕ್ಕಾಗಿ ಇಲ್ಲಿ 100 ರೂಪಾಯಿ ಕೊಟ್ಟು ಟಿಕೆಟನ್ನು ತಗೊಂಡು ಮೇಲಕ್ಕೆ ಹೋಗಬೇಕು. ನೋಡಿದ್ರಲ್ಲ ವಿಶ್ವರೂಪನ, 108 ಅಡಿ. ಅದ್ರ ಮುಂದೆ ನಾವು ತುಂಬ ಚಿಕ್ಕದಾಗಿ ಇರುವೆ ಥರ ಕಾಣಿಸ್ತೀವಿ. ನನಗಂತೂ ವಾಪಸ್ ಬರೋಕ್ಕೆ ಮನಸ್ಸಿರಲಿಲ್ಲ, ನೋಡ್ತಾನೆ ಇರಬೇಕಂತ ಅನ್ನಿಸ್ತಾ ಇತ್ತು. ಹಾಗೆ ದೇವಸ್ಥಾನದವರು ಕೂಡ ನನಗೆ ಮೊದಲು ವಿಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಒಪ್ಕೊಳ್ಳಿಲ್ಲ. ಮತ್ತು ಅವರೇ ಬಂದು ಅವರೇ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡಿ ನನಗೆ ಸಪೋರ್ಟ್ ಮಾಡಿದರು. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. 1008 ವಿಷ್ಣು ಸಹಸ್ರ ಮಂತ್ರ, ಅದು ನೆಕ್ಸ್ಟ್ ಪ್ರಾಜೆಕ್ಟ್. ಅಂದ್ರೆ ಅದು ಇನ್ನೂ ವರ್ಷಗಳಾಗುತ್ತೆ. ಮೇಲೆ ಹೋಗಿ ಪಾದದಿಂದ ನೋಡಿ ಅಂಗಿಲಿಯ ತರ. ಓಕೆ ಓಕೆ. ರೈಟ್ ಸೈಡ್ ಒಂದು ಹೆಸರು ಬರ್ತದೆ. ಇದು ಕೃಷ್ಣ ಟೆಂಪಲ್.
ವಿಶ್ವದ ಮೊದಲ ಏಕಶಿಲಾ ಮೂರ್ತಿ ವಿಶ್ವರೂಪ ಕೋದಂಡರಾಮಸ್ವಾಮಿ ವಿಗ್ರಹ ನಮ್ಮ ಬೆಂಗಳೂರಿನಲ್ಲಿ ಇರುವುದು ಹೆಮ್ಮೆಯ ವಿಷಯ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಪೋರ್ಟ್ ಮಾಡ್ತಿರುವಂತಹ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.